ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಫಾರ್ ಟ್ರೇಡರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸುಮಾರು ಜನ ಕೇಳ್ತಿದ್ರು, ಸರ್ ನಾನು ಇಂಟ್ರಾಡೇ ಮಾಡ್ತೀನಿ, ಅದ್ರ ಜೊತೆಗೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡ್ ಮಾಡ್ತಿದ್ದೀನಿ, ಸ್ಟಾಕ್ ಟ್ಯಾಕ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಯಾವ ರೀತಿ ಒಂದು ಅಪ್ಲಿಕೇಬಿಲಿಟಿ ಆಗುತ್ತೆ, ಅದ್ರ ಜೊತೆಗೆ ಯಾವ ಒಂದು ಇನ್ಕಮ್ ಟ್ಯಾಕ್ಸ್ ಹೆಡ್ ಅಲ್ಲಿ ಈ ಒಂದು ನಮ್ಮ ಪ್ರಾಫಿಟ್ ಅಥವಾ ಲಾಸ್ ನ ಕನ್ಸಿಡರ್ ಮಾಡಬೇಕು ಅನ್ನೋ ಒಂದು ಟಾಪಿಕ್ ಬಗ್ಗೆ ಈ ಒಂದು ವಿಡಿಯೋ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಸುಮಾರು ಜನ ಕೇಳ್ಕೊಂಡ್ರು. ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟ್ ನ ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಸೊ ಟಾಪಿಕ್ ಗೆ ಜಂಪ್ ಆಗಕ್ಕಿಂತ ಮುಂಚೆ ನೀವು ಸ್ಟಾಕ್ ಮಾರ್ಕೆಟ್ ಸೂಪರ್ ಆಗಿದ್ದೀರಾ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಮ ಒಂದು ಜರ್ನಿನ ಶುರು ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಂತ ಗೊತ್ತಿಲ್ಲ, ಫ್ರೆಶ್ ಆಗಿ ಬಂದಿದ್ದೀರಾ, ಫ್ರೆಶ್ ಮೈಂಡ್ ನ ಇಟ್ಕೊಂಡು ನಿಮ್ಮ ಲಾಂಗ್ ಟರ್ಮ್ ಜರ್ನಿನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನೀವೇನಾದ್ರು ಅನ್ಕೊಂಡಿತ್ತು ಅಂತ ಹೇಳಿದ್ರೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಫಾರ್ ಇಂಟ್ರಾಡೇ ಟ್ರೇಡಿಂಗ್ ಅನ್ನೋ ಒಂದು ಬಿಗಿನರ್ ಕೋರ್ಸ್ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಸ್ನೇಹಿತರೆ. ಇದರಲ್ಲಿ 100+ ಕಾನ್ಸೆಪ್ಟ್ಸ್ ಇದೆ, ಅದ್ರ ಜೊತೆಗೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದ್ರ ಜೊತೆಗೆ ನೀವೇನಾದ್ರೂ ಈ ಒಂದು ಕೋರ್ಸ್ ತಗೊಂಡು ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಜರ್ನಿ ಶುರು ಮಾಡ್ಬೇಕಾದ್ರೆ 9620275275 ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳಬಹುದು. ಓಕೆ, ಅದ್ರ ಜೊತೆಗೆ ಅಪ್ಸ್ಟಾಕ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಿ ನಿಮ್ಮ ಟ್ರೇಡಿಂಗ್ ಜರ್ನಿನ ಶುರು ಮಾಡಬೇಕು, ಅದ್ರ ಜೊತೆಗೆ ಫ್ರೀ ಆಗಿ ಡಿಮ್ಯಾಟ್ ಅಥವಾ ಟ್ರೇಡಿಂಗ್ ಅಕೌಂಟ್ ನ ಓಪನ್ ಮಾಡ್ಬೇಕಂತ ಹೇಳಿದ್ರೆ ಈ ವಿಡಿಯೋದ ಕೆಳಗೆ ಇರುವಂತಹ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ನ ನೀವು ಓಪನ್ ಮಾಡ್ಕೊಂಡು ಟ್ರೇಡಿಂಗ್ ಜರ್ನಿ ಶುರು ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಕಾನ್ಸೆಪ್ಟ್ ನ ಶುರು ಮಾಡೋಣ ಸ್ನೇಹಿತರೆ. ಓಕೆ, ಸುಮಾರು ಜನಕ್ಕೆ ಟ್ರೇಡಿಂಗ್ ಅಂದ್ರೆ ಒಂದು ಕೈಂಡ್ ಆಫ್ ಒಂದು ಏನಂತಾರೆ, ಒಂದು ಗ್ಯಾಮ್ಲಿಂಗ್ ಅನ್ಕೊಂತಾರೆ. ಅದ್ರ ಜೊತೆಗೆ ಸುಮಾರು ಜನ ಅನ್ಕೊಂತಾರೆ ನಾನು ಏನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅರ್ನ್ ಮಾಡ್ತೀನಿ ಅದು ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂತಾರೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೀವು ಏನೇ ಒಂದು ಟ್ರೇಡಿಂಗ್ ಆಗಿರ್ಬೋದು, ಪ್ರಾಫಿಟ್ ಲಾಸ್ ಏನೇ ಮಾಡಿದ್ರು ನಿಮ್ಮ ಒಂದು ಟ್ರೇಡಿಂಗ್ ಅಕೌಂಟ್ ಅಥವಾ ಡಿಮ್ಯಾಟ್ ಅಕೌಂಟ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಅದು ಲಿಂಕ್ ಆಗಿರೋದ್ರಿಂದ ನೀವು ಏನೇ ಒಂದು ಪ್ರಾಫಿಟ್ ಲಾಸ್ ಮಾಡಿದ್ರು ಸಹ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗುತ್ತೆ. ಓಕೆ, ಆ ಒಂದು ಪಾಯಿಂಟ್ ಹೇಳ್ತಾ ಈ ಒಂದು ವಿಡಿಯೋದ ಡಿಸ್ಕ್ಲೇಮರ್ ಕೊಡ್ತಾ ಇದೀನಿ. ನೆನ್ಪಿಟ್ಕೊಳ್ಳಿ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ನನ್ನ ಚಾನಲ್ ಅಲ್ಲಿ ಅದ್ರ ಜೊತೆಗೆ ಕ್ಯಾಶ್ ಸ್ಟ್ಯಾಂಡ್ ವೆಬ್ಸೈಟ್ ಅಲ್ಲಿ ಇರುವಂತ ಯಾವುದೇ ಇನ್ಫಾರ್ಮೇಶನ್ಸ್ ವಿಡಿಯೋಸ್ ಆಗಿರ್ಬೋದು ನೋಡ್ಕೊಂಡು ನೀವೇನಾದ್ರು ಫೈನಾನ್ಷಿಯಲ್ ಡಿಸಿಷನ್ ತಗೊಂಡು ಪ್ರಾಫಿಟ್ ಅಥವಾ ಲಾಸ್ ಆದ್ರೆ ಅದಕ್ಕೆ ನಾವು ನಮ್ಮ ಟೀಮ್ ಆಗಲಿ ಜವಾಬ್ದಾರರಲ್ಲ, ನೀವು ರೆಸ್ಪಾನ್ಸಿಬಲ್ ಆಗ್ತೀರಾ, ಸೋಲ್ ರೆಸ್ಪಾನ್ಸಿಬಲ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಈ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ನೇಹಿತರೆ ನೀವೇನಾದ್ರು ಇಂಟ್ರಾಡೇ ಏನಾದ್ರು ಮಾಡಿದ್ರೆ ನಾನು ಎರಡು ಕೆಟಗರಿ ಮಾಡ್ತೀನಿ. ಒಂದು ಬಂದು ಇಂಟ್ರಾಡೇ, ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮ್ಗೆ ಸ್ವಿಂಗ್ ಟ್ರೇಡಿಂಗ್, ಅದ್ರ ಜೊತೆಗೆ ಪೊಸಿಷನ್ ಟ್ರೇಡಿಂಗ್, ಅದ್ರ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸಹ ಈ ಒಂದು ಇನ್ವೆಸ್ಟ್ಮೆಂಟ್ ಕೆಟಗರಿಯಲ್ಲಿ ಬರುತ್ತೆ. ಅದ್ರ ಜೊತೆಗೆ ನೀವೇನಾದ್ರೂ ಇಂಟ್ರಾಡೇ ಏನಾದ್ರು ಮಾಡಿದ್ರೆ ಇಂಟ್ರಾಡೇ ಕ್ಯಾಶ್ ಸೆಗ್ಮೆಂಟ್ ಆಗಿರ್ಬೋದು, ಅದ್ರ ಜೊತೆಗೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಆಗಿರ್ಬೋದು, ಕರೆನ್ಸಿ ಆಗಿರ್ಬೋದು, ಕಮೋಡಿಟೀಸ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಪ್ರಾಡಕ್ಟ್ ನ ನೀವೇನಾದ್ರೂ ಇಂಟ್ರಾಡೇಲೆ ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಅಥವಾ ಅವತ್ತೇ ಸೆಲ್ ಮಾಡಿ ಅವತ್ತೇನಾದ್ರು ಬೈ ಮಾಡಿದ್ರೆ ಅದನ್ನ ಸ್ಪೆಕ್ಯುಲೇಟಿವ್ ಆಕ್ಟಿವಿಟಿ ಅಂತ ಕರೀತಾರೆ. ಸ್ಪೆಕ್ಯುಲೇಟಿವ್ ಆಕ್ಟಿವಿಟಿ ಅಂದ್ರೆ ಏನು? ಯಾವುದೇ ಒಂದು ಪ್ರಾಡಕ್ಟ್ ನೀವು ಬೈ ಮಾಡಿ ಅಥವಾ ಸೆಲ್ ಮಾಡಿ ಆ ಒಂದು ಪ್ರೈಸ್ ಫ್ಲಕ್ಚುಯೇಷನ್ ಆಗೋದನ್ನ ನೀವು ಕ್ಯಾಪ್ಚರ್ ಮಾಡ್ಕೊಂಡು ಪ್ರಾಫಿಟ್ ಅಥವಾ ಲಾಸ್ ಮಾಡೋದನ್ನ ಆ ಒಂದು ಸ್ಪೆಕ್ಯುಲೇಟಿವ್ ಆಕ್ಟಿವಿಟಿ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಅದ್ರ ಜೊತೆಗೆ ಈ ಒಂದು ಟ್ರೇಡಿಂಗ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಮಾಡಿದ್ರೆ ಸ್ವಿಂಗ್ ಟ್ರೇಡಿಂಗ್ ಆಗಿರ್ಬೋದು, ಪೊಸಿಷನ್ ಟ್ರೇಡಿಂಗ್ ಆಗಿರ್ಬೋದು, ಅದ್ರ ಜೊತೆಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಮಾಡಿದ್ರೆ ಅದನ್ನ ಎರಡು ಕೆಟಗರಿ ಮಾಡಿದ್ರೆ ಒಂದು ಬಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕನ್ಸಿಡರ್ ಮಾಡ್ತಾರೆ. ನೀವೇನಾದ್ರು ಪ್ರಾಫಿಟ್ ಮಾಡಿದ್ರೆ ಅದ್ರ ಜೊತೆಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಮಾಡ್ತಾರೆ ಸ್ನೇಹಿತರೆ. ಅದ್ರ ಜೊತೆಗೆ ನಿಮ್ಗೆ ಡೌಟ್ ಬರ್ಬೋದು, ಸತೀಶ್ ಅವರೇ ಶಾರ್ಟ್ ಟರ್ಮ್ ಅಂದ್ರೆ ಏನು, ಲಾಂಗ್ ಟರ್ಮ್ ಅಂದ್ರೆ ಏನು ಅಂತ. ನೀವೇನಾದ್ರು ಒಂದು ಸ್ಟಾಕ್ ನ ಬೈ ಮಾಡಿ ಅಥವಾ ಒಂದು ಪ್ರಾಡಕ್ಟ್ ನ ಬೈ ಮಾಡಿ ವಿತಿನ್ 1 year ಅಲ್ಲಿ ನೀವು ಸೆಲ್ ಮಾಡಿ ನಾವು ಪ್ರಾಫಿಟ್ ಮಾಡಿದ್ರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರೀತಾರೆ. ಅದು 15% ಟ್ಯಾಕ್ಸಬಿಲಿಟಿ ಇರುತ್ತೆ. ಅದ್ರ ಜೊತೆಗೆ ಮೋರ್ ದೆನ್ 1 year ಏನಾದ್ರು ನೀವು ಒಂದು ಪ್ರಾಡಕ್ಟ್ ನ ಇಟ್ಕೊಂಡು ಸ್ಟಾಕ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಕಮಾಡಿಟೀಸ್ ಏನೇ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅದನ್ನೇನಾದ್ರು ಆ ರೀತಿ ಒಂದು ಇಟ್ಕೊಂಡಿದ್ರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರೀತಾರೆ ಸ್ನೇಹಿತರೆ. ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಸುಮಾರು ಜನಕ್ಕೆ ಡೌಟ್ ಬರೋದು, ಸತೀಶ್ ಅವರೇ ನಾನು ಕಮಾಡಿಟೀಸ್ ನ ಒಂದು ಎಕ್ಸ್ಪೈರಿ ಏನಂದ್ರೆ ಒಂದು ಕಾಂಟ್ರಾಕ್ಟ್ ಆಗಿರೋದ್ರಿಂದ ಎಕ್ಸ್ಪೈರ್ ಆಗುತ್ತಲ್ಲ, ಅದು ಲಾಂಗ್ ಟರ್ಮ್ ಏನಾದ್ರು ಆಗುತ್ತೆ ಯಾವ ರೀತಿ ಅಂತ ಹೇಳಿದ್ರೆ ನೀವು ನೆನ್ಪಿಟ್ಕೊಳ್ಳಿ, ಇನ್ ಕೇಸ್ ಏನಾದ್ರು ಕ್ರಾಸ್ ಫೈನಾನ್ಷಿಯಲ್ ಇಯರ್ಸ್ ಏನಾದ್ರು ನೀವು ಮಾಡಿದ್ರೆ ಅದನ್ನ ಆ ಲಾಂಗ್ ಟರ್ಮ್ ಸಹ ನೀವು ಕನ್ಸಿಡರ್ ಮಾಡಬಹುದು ಸ್ನೇಹಿತರೆ. ಸೊ ಇದಕ್ಕೆ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ, ಬಿಕಾಸ್ ಇಟ್ಸ್ ಎನ್ ವಾಸ್ಟ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಅದು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಿಮ್ಮ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಅದ್ರ ಜೊತೆಗೆ ಮೋರ್ ದೆನ್ 1 year ಏನಾದ್ರು ನೀವು ಸ್ಟಾಕ್ಸ್ ನ ಇಟ್ಕೊಂಡು, ಎಸ್ಪೆಷಲಿ ಸ್ಟಾಕ್ ಏನಾದ್ರು ಇಟ್ಕೊಂಡು ನೀವು ಟ್ರೇಡಿಂಗ್ ಅಥವಾ ಏನಾದ್ರು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಕೊಂಡು ಪ್ರಾಫಿಟ್ ಮಾಡಿದ್ರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ, ಅದು 10% ಟ್ಯಾಕ್ಸಬಿಲಿಟಿ ಇರುತ್ತೆ. ಅದ್ರ ಜೊತೆಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಲ್ಲಿ ನೆನ್ಪಿಟ್ಕೊಳ್ಳಿ ಅಪ್ ಟು 1 lakh ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಪ್ಲಿಕೇಬಿಲಿಟಿ ಬರುತ್ತೆ ನಿಮಗೆ. ಸೊ ಮೋರ್ ದೆನ್ 1 lakh ನೀವು ಏನಾದ್ರು ಪ್ರಾಫಿಟ್ ಲಾಂಗ್ ಟರ್ಮ್ ಅಲ್ಲಿ ಮಾಡಿದ್ರೆ ಅದು 10% ಟ್ಯಾಕ್ಸಬಿಲಿಟಿ ಅಪ್ಲಿಕೇಬಲ್ ಆಗುತ್ತೆ. ಅದ್ರ ಜೊತೆಗೆ ನೀವೇನಾದ್ರು ಇನ್ಕಮ್ ಟ್ಯಾಕ್ಸ್ ನ ಒಂದು ಅದ್ರ ಜೊತೆಗೆ ITR ಒಂದು ಫಾರ್ಮ್ಸ್ ನ ನೋಡಿದ್ರೆ ಮಲ್ಟಿಪಲ್ ಫಾರ್ಮ್ಸ್ ಇದೆ, 1 to 7, 6 or 7 ಏನೋ ಫಾರ್ಮ್ಸ್ ಇದೆ. ಅದ್ರ ಜೊತೆಗೆ ಆ ಒಂದು ಫಾರ್ಮ್ ನ ಒಂದು ನೀವು ಹೆಡ್ ನೋಡಿದ್ರೆ ಇನ್ಕಮ್ ಫ್ರಮ್ ಸ್ಯಾಲರೀಸ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂಡ್ ಪ್ರೊಫೆಷನ್, ಅದರ್ ಇನ್ಕಮ್ಸ್ ಅಂತ ಒಂದು 5 ಹೆಡ್ ಇದೆ. ಓಕೆ, ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡಿದ್ರೆ ನೆನ್ಪಿಟ್ಕೊಳ್ಳಿ, ಇಂಟ್ರಾಡೇ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಆ ರೀತಿ ನೀವೇನಾದ್ರೂ ಇನ್ಕಮ್ ಅಥವಾ ಪ್ರಾಫಿಟ್ ಅಥವಾ ಲಾಸ್ ಏನಾದ್ರು ಅರ್ನ್ ಮಾಡಿದ್ರೆ ಅದನ್ನ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅನ್ನುವ ಒಂದು ಕೆಟಗರಿಯಲ್ಲಿ ನೀವು
ನಿಮ್ಮ ಅಮೌಂಟ್ ನ ಕೀ ಇನ್ ಮಾಡಬೇಕು ಸ್ನೇಹಿತರೆ. ಓಕೆ, ನೆನ್ಪಿಟ್ಕೊಳ್ಳಿ, ಯಾವ ಅಮೌಂಟ್ ಹಾಕ್ಬೇಕಂತ ನಾನು ಹೇಳಕ್ ಹೋಗೋದಿಲ್ಲ, ಬಿಕಾಸ್ ಇಟ್ಸ್ ವಾಸ್ಟ್ ಸಬ್ಜೆಕ್ಟ್. ನೀವೇನಾದ್ರು ಪ್ರಾಫಿಟ್ ಅಂಡ್ ಲಾಸ್ ಮಾಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಆಗ್ತಾರೆ ಈಕ್ವಿಟಿ ಸೆಗ್ಮೆಂಟ್ ಅಲ್ಲಿ. ಅದರ ಜೊತೆಗೆ ನೀವೇನಾದ್ರು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಆಪ್ಷನ್ಸ್ ಪ್ರೀಮಿಯಂ ಆಗ್ತೀರಾ. ಸೊ ಸುಮಾರು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ, ಅದನ್ನ ನಾನು ಇನ್ ಡೆಪ್ತ್ ಹೇಳಿ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ, ಕನ್ಫ್ಯೂಷನ್ಸ್ ಆಗುತ್ತೆ. ಓಕೆ, ಅದ್ರ ಜೊತೆಗೆ ನೀವೇನಾದ್ರೂ ಈ ಒಂದು ಟ್ರೇಡಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ನೀವು ಕೆಲವೊಂದು ಎಕ್ಸ್ಪೆನ್ಸಸ್ ಏನಾದ್ರು ಇನ್ಕರ್ ಮಾಡಿದ್ರೆ ಆ ಎಕ್ಸ್ಪೆನ್ಸಸ್ ನ ನೀವು ಡಿಡಕ್ಷನ್ ಆಗಿ ಕ್ಲೇಮ್ ಮಾಡಬಹುದು. ಎಕ್ಸ್ಪೆನ್ಸಸ್ ಅಂದ್ರೆ ಇಂಟರ್ನೆಟ್ ಚಾರ್ಜಸ್ ಆಗಿರ್ಬೋದು, ಟೆಲಿಫೋನ್ ಚಾರ್ಜಸ್ ಆಗಿರ್ಬೋದು, ಜೊತೆಗೆ ಬ್ರೋಕರೇಜ್ ಚಾರ್ಜಸ್ ಆಗಿರ್ಬೋದು, ಈ ರೀತಿ ಚಾರ್ಜಸ್ ಏನಾದ್ರು ಬಂದಿತ್ತು ಅಂದ್ರೆ ಅದನ್ನ ನೀವು ಡಿಡಕ್ಷನ್ ಆಗಿ ಕ್ಲೇಮ್ ಮಾಡಬಹುದು. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಲಾಸಸ್ ಏನಾದ್ರು ನೀವು ಮಾಡಿದ್ರೆ, ಸೊ ನಾನು ಮೇಲೆ ಹೇಳಿದ್ದು ಎಕ್ಸ್ಪೆನ್ಸಸ್. ಸೊ ನೀವೇನಾದ್ರು ಬ್ರೋಕರೇಜ್ ಈ ರೀತಿ ಎಕ್ಸ್ಪೆನ್ಸಸ್ ಮಾಡಿದ್ರೆ ಅದನ್ನ ಕ್ಲೇಮ್ ಮಾಡಬಹುದು. ನೆಕ್ಸ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಿರೋದು ಟ್ರೀಟ್ಮೆಂಟ್ ಆಫ್ ಲಾಸಸ್. ನೀವೇನಾದ್ರೂ ಟ್ರೇಡಿಂಗ್ ಮಾಡಿ ಲಾಸ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಸಹ ನೀವು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನೀವು ಕ್ಲೇಮ್ ಮಾಡಬಹುದು. ಅದು ನೆನ್ಪಿಟ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ಕಂಡೀಷನ್ ಏನಂದ್ರೆ ಸ್ನೇಹಿತರೆ, ನೀವೇನಾದ್ರೂ ಈ ಒಂದು ಸ್ಪೆಕ್ಯುಲೇಟಿವ್ ಅಥವಾ ಈ ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಲಾಸ್ ಮಾಡಿದ್ರೆ ಅದು ಒಂದು ಬೇರೆ ಹೆಡ್, ನಾನು 5 ಹೆಡ್ಸ್ ಏನ್ ಹೇಳಿದ ಆ ಒಂದು ಹೆಡ್ ನ ಒಂದು ಕ್ರಾಸ್ ಒಂದು ಡಿಡಕ್ಷನ್ ಕ್ಲೇಮ್ ಮಾಡಕ್ಕೆ ಬರೋದಿಲ್ಲ. ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ ಆಗಿ ನೀವು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ನಾನು ಹೇಳಕ್ ಬರ್ತಾ ಇದೀನಿ ಅಂತ. ಸೊ ಜಸ್ಟ್ ನೆನ್ಪಿಟ್ಕೊಳ್ಳಿ, ನೀವು ಒಂದು ಸ್ಯಾಲ್ರಿ ಹಂಗೆ ಒಂದು ಕ್ಲೇಮ್ ಆಗಿರ್ತೀರಾ, ಅದ್ರ ಜೊತೆಗೆ ಹೌಸ್ ಪ್ರಾಪರ್ಟಿ ಅಂತ ಆಗಿರ್ತೀರಾ. ಸೊ ಒಂದು ಹೌಸ್ ಪ್ರಾಪರ್ಟಿಯಲ್ಲಿ ಕ್ಲೇಮ್ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಇನ್ಕಮ್ ಆಬ್ವಿಯಸ್ಲಿ ಸ್ಯಾಲರಿ ನಿಮ್ಗೆ ಲಾಸ್ ಬರಲ್ಲ. ಹೌಸ್ ಪ್ರಾಪರ್ಟಿಯಲ್ಲಿ ಮೋಸ್ಟ್ ಆಫ್ ದ ಟೈಮ್ ಲಾಸಸ್ ಬರೋದಿಲ್ಲ, ಪ್ರಾಫಿಟ್ ಬರುತ್ತೆ ಅದಕ್ಕೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ಸ್ಟಾಕ್ ಅಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಲಾಸ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ಲಾಸ್ ಮಾಡಿದ್ರೆ ಆ ಒಂದು ಲಾಸ್ ನ ಈ ಒಂದು ಕೆಟಗರಿಯಲ್ಲಿ, ನಾ ಎಕ್ಸಾಂಪಲ್ ಕೊಟ್ಟರೆ ಈ ಒಂದು ಕೆಟಗರಿಯಲ್ಲಿ ನೀವು ಡಿಡಕ್ಷನ್ ನ ಕ್ಲೇಮ್ ಮಾಡಕ್ಕೆ ಬರೋದಿಲ್ಲ. ಸೊ ಸ್ಟಾಕ್ ಅಲ್ಲಿ ನೀವೇನಾದ್ರು ಪ್ರಾಫಿಟ್ ಮಾಡಿದ್ರೆ ಲಾಸ್ ನ ಸಹ ಅದರಲ್ಲೇ ನೀವು ಕ್ಲೇಮ್ ಮಾಡಕ್ಕೆ ಬರುತ್ತೆ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಕಾನ್ಸೆಪ್ಟ್. ಅದ್ರ ಜೊತೆ ನೀವೇನಾದ್ರೂ ಸತೀಶ್ ಅವರೇ ಯಾವ ರೀತಿ, ಇವಾಗ ನಾನೇನಾದ್ರು ಲಾಸ್ ಮಾಡ್ಕೊಂಡಿದ್ದೀನಿ ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್, ಇವಾಗ ನಾವೇನ ಕ್ಲೇಮ್ ಮಾಡ್ಬೋದು ಅಂತ ಹೇಳಿದ್ರೆ ಎಸ್ ಮಾಡ್ಬೋದು, ಪ್ರೊವೈಡೆಡ್ ನೀವೇನಾದ್ರೂ ಆ ಒಂದು ಲಾಸ್ ನ ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್ ಅಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರ್ತೀರಲ್ಲ, ಆ ರೀತಿ ಒಂದು ಫೈಲಿಂಗ್ ಮಾಡಿದ್ರೆ ನೆಕ್ಸ್ಟ್ 4 ಇಯರ್ಸ್ ನೀವು ನಿಮ್ಮ ಲಾಸಸ್ ನ ನಿಮ್ಮ ಸ್ಪೆಕ್ಯುಲೇಟಿವ್ ಟ್ರಾನ್ಸಾಕ್ಷನ್ಸ್ ಅಥವಾ ಈ ಒಂದು ಸ್ಟಾಕ್ ಟ್ರೇಡಿಂಗ್ ಅಲ್ಲಿ ಏನ್ ಮಾಡಿರ್ತಾರಲ್ಲ ಪ್ರಾಫಿಟ್, ಅದರ ಜೊತೆಗೆ ನೀವು ಡಿಡಕ್ಷನ್ ನ ಕ್ಲೇಮ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ ಒಂದು ಹೇಳ್ತೀನಿ, ನೀವು ಒಂದು ಪರ್ಟಿಕ್ಯುಲರ್ ಫೈನಾನ್ಷಿಯಲ್ ಇಯರ್ ಅಲ್ಲಿ 1 ಲಕ್ಷ ಲಾಸ್ ಮಾಡಿದಿರ ಅಂತ ಅನ್ಕೊಳ್ಳಿ. ಸೊ ಅಲ್ಲಿಗೆ ಆ ಒಂದು ಲಕ್ಷನ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬರುವಂತ 4 ಫೈನಾನ್ಷಿಯಲ್ ಇಯರ್ ಅಲ್ಲಿ ನೀವು ನಿಮ್ಮ ಒಂದು ಅಪ್ ಟು 1 ಲಕ್ಷ ನೀವೇನ್ ಲಾಸ್ ಮಾಡಿರ್ತೀರ ಅದನ್ನ ಕ್ಲೇಮ್ ಮಾಡಬಹುದು. ಸೊ ಅದಕ್ಕೆ ನೀವು ಪ್ರೀವಿಯಸ್ ಫೈನಾನ್ಷಿಯಲ್ ಇಯರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರಲೇಬೇಕು. ಅದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಕಂಡೀಷನ್. ಅದರ ಜೊತೆಗೆ ಈ ಒಂದು ಏನಂತಾರೆ ಇನ್ಕಮ್ ಟ್ಯಾಕ್ಸ್ ಯಾವ್ದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಸತೀಶ್ ಅವ್ರ ಅಂತ ನೀವು ಏನಾದ್ರು ಡೌಟ್ ಏನಾದ್ರು ಪಟ್ಕೊಂಡ್ರೆ, ಈ ಒಂದು ಪ್ರಾಡಕ್ಟ್ ಅಥವಾ ಈ ಒಂದು ಇನ್ಕಮ್ ಟ್ಯಾಕ್ಸ್ ನೀವು ಯಾವುದೇ ಒಂದು ಸ್ಟಾಕ್ ಮಾರ್ಕೆಟ್ ಇರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನೀವು ಟ್ರೇಡಿಂಗ್ ಮಾಡಿದ್ರೆ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಅಪ್ಲಿಕೇಬಲ್ ಟು ಸ್ಟಾಕ್ ಅಥವಾ ಕ್ಯಾಶ್ ಸೆಗ್ಮೆಂಟ್ ಅಂತ ಕರೀತಾರೆ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಆಗಿರ್ಬೋದು, ಕಮಾಡಿಟೀಸ್ ಆಗಿರ್ಬೋದು, ಅದ್ರ ಜೊತೆ ಕರೆನ್ಸಿಯಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಈ ಒಂದು ಪ್ರಾಡಕ್ಟ್ ಅಥವಾ ಈ ಒಂದು ಇನ್ಕಮ್ ಟ್ಯಾಕ್ಸ್ ಡಿಟ್ಟು ಅಪ್ಲಿಕೇಬಲ್ ಆಗುತ್ತೆ. ಸೊ ಈ ಒಂದು ರೀತಿಯ ಇನ್ಕಮ್ ಟ್ಯಾಕ್ಸ್ ನೀವು ಫೈಲ್ ಮಾಡ್ಬೇಕಾದ್ರೆ ಯಾವ ಒಂದು ITR ಫಾರಂ ನ ನೀವು ಸೆಲೆಕ್ಷನ್ ಮಾಡ್ಬೇಕಂದ್ರೆ ITR 3 ಅನ್ನೋ ಒಂದು ಫಾರಂ ನ ಸೆಲೆಕ್ಷನ್ ಮಾಡ್ಕೊಂಡು ನೀವು ನಿಮ್ಮ ಈ ಡೀಟೇಲ್ಸ್ ನ ಫಿಲ್ ಮಾಡ್ಕೊಂಡು ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡಬಹುದು ಸ್ನೇಹಿತರೆ. ಓಕೆ, ಸೊ ಈ ಒಂದು ಶಾರ್ಟ್ ವಿಡಿಯೋದಲ್ಲಿ ಆದಷ್ಟು ಮಾಹಿತಿ ಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಹೆಲ್ಪ್ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅದ್ರ ಜೊತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಅಬ್ಸ್ಟ್ರಾಕ್ಟ್ ಮತ್ತೆ ಜರಾದ ಮುಖಾಂತರ ಅಕೌಂಟ್ ಓಪನ್ ಮಾಡಿ ನನಗೂ ಸಪೋರ್ಟ್ ಮಾಡಬೇಕು. ನನ್ನ ಜೊತೆ ಲೈಫ್ ಲಾಂಗ್ ನೀವು ಫ್ರೀಯಾಗಿ ಕಲಿಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಫ್ರೀಯಾಗಿ ಜಾಯ್ನ್ ಆಗ್ಬೋದು. ಅದು ಪ್ರೈವೇಟ್ ಟೆಲಿಗ್ರಾಮ್ ಚಾನಲ್, ಕ್ಯಾಶ್ ಅಂಡ್ ಫಸ್ಟ್ ನೋಟ್ ಪ್ರೈವೇಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಸೊ ಲಿಂಕ್ ಅಬ್ಸ್ಟ್ರಾಕ್ಟ್ ಮತ್ತೆ ಜರಾದ ಲಿಂಕ್ ಈ ವಿಡಿಯೋದ ಕೆಳಗಡೆ ಇದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.